wonderful opportunity. Actually, I was waiting from long time to speak to you, sir. I'm very happy about this. So, new distributor training. ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಯಾರೆಲ್ಲ DX ಅಲ್ಲಿ ಜಾಯಿನ್ ಆಗ್ತಾರೆ ಅವ್ರಿಗೆ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾನು ಸಿಸ್ಟಮ್ ಒಳಗಡೆ ಬರ್ತಾ ಇದ್ದೀನಿ, ಬಂದ್ಮೇಲೆ ನಾನು ಯಾವ ತರ ಅಪ್ರೋಚ್ ಮಾಡಬೇಕು ಜನರಿಗಾಗಿರ್ಬೋದು ಅಥವಾ ನನ್ನ ಅಪ್ಲೈನ್ಗಾಗಿರ್ಬೋದು, ಸೊ ನನ್ನ ಆಟಿಟ್ಯೂಡ್ ಯಾವ ತರ ಇರಬೇಕು ಕಂಪನಿಯಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದು ಸಿಸ್ಟಮ್ಸ್, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಅಥವಾ ಆ ಸಿಸ್ಟಮ್ ಅಲ್ಲಿ ನಾನು ಯಾವ ತರ ಇರ್ಬೋದು ಟು ಅಚೀವ್ ಮೈ ಗೋಲ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ we need to understand new distributor. So being a new distributor, ನಾನು ಏನ್ ಮಾಡ್ಬೇಕು ಅನ್ನೋದು. ಸೊ ನಾನು ಹೇಳಿದೆ ಆಟಿಟ್ಯೂಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನ್ಯೂ ಡಿಸ್ಟ್ರಿಬ್ಯೂಟರ್ಗೆ. ನಾಟ್ ಓನ್ಲಿ ಫಾರ್ ದ ನ್ಯೂ ಡಿಸ್ಟ್ರಿಬ್ಯೂಟರ್, ಫಾರ್ ಎವ್ರಿ ಡಿಸ್ಟ್ರಿಬ್ಯೂಟರ್ ಇನ್ ದ ಕಂಪನಿ ದ ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ವಿ ಸಿ ದ ಆಟಿಟ್ಯೂಡ್, ಹೆಂಗಿರ್ಬೇಕು ಆಟಿಟ್ಯೂಡ್ ಅಂದ್ರೆ ಇಟ್ ಶುಡ್ ಬಿ ಪಾಸಿಟಿವ್. ಆಟಿಟ್ಯೂಡ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕಾಗುತ್ತೆ. ನಮ್ಮನ್ನ ನೋಡಿದವ್ರಿಗೂ ಕೂಡ ಆ ಪಾಸಿಟಿವ್ ವೈಬ್ಸ್ ಇಟ್ ಶುಡ್ ರೀಚ್ ದೆಮ್. ಯಾವ ತರ, ದಿಸ್ ಇಸ್ ಮೈ ವರ್ಲ್ಡ್, ಐ ಶುಡ್ ಥಿಂಕ್ ದಿಸ್ ಎಂಟೈರ್ ವರ್ಲ್ಡ್ ಇಸ್ ಮೈನ್, ಸೊ ಐ ಆಮ್ ಗೋಯಿಂಗ್ ಟು ವರ್ಕ್ ಫಾರ್ ದಿಸ್ ವರ್ಲ್ಡ್. ಈ ಪ್ರಪಂಚಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಆ ಇಡೀ ಪ್ರಪಂಚ ನಮ್ದು. ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ವಿಷನ್ ಸ್ಟೇಟ್ಮೆಂಟ್, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಯಾರಿಗೆ? ಫಾರ್ ದ ಎಂಟೈರ್ ಸೊಸೈಟಿಗೆ ನಾವು ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ನ ಕೊಡ್ತಾ ಇದೀವಿ. ಸೊ ದಿಸ್ ಎಂಟೈರ್ ಸೊಸೈಟಿ ಇಸ್ ಮೈನ್, ಸೊ ದಿಸ್ ಎಂಟೈರ್ ವರ್ಲ್ಡ್ ಇಸ್ ಮೈನ್ ಅಂತ ಹೇಳಿ ನಮ್ಮ ಆಟಿಟ್ಯೂಡ್ ಅಲ್ಲೇ ಅದು ಇರ್ಬೇಕಾಗುತ್ತೆ. ಅಂಡ್ ಒಂದು ಲೈಫ್ಗೆ ಒಂದು ಸಕ್ಸಸ್ ಅನ್ನೋದು ಒಂದು ವಾಟ್ ವಿ ಟೆಲ್, ಒಂದು ಡೆಸ್ಟಿನಿ ಅನ್ನೋದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಹೇಳ್ತಾರೆ ಬಿಕಾಸ್ ಆಫ್ ಯು ಐ ಡಿಡ್ ನಾಟ್ ಗಿವ್ ಅಪ್, ದಟ್ ಇಸ್ ದ ರಿಯಲ್ ಅಚೀವ್ಮೆಂಟ್. ಯಾವುದೇ ಒಬ್ಬ ವ್ಯಕ್ತಿ ಹೇಳ್ತಾರೆ ನಿಮ್ಮಿಂದ ನಾನು ಇವತ್ತು ಲೈಫ್ನ ಗಿವ್ ಅಪ್ ಮಾಡಲಿಲ್ಲ ಅಂತ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಡೋ ಅಂಥದ್ದು ನಮ್ಮ ಕಂಪ್ನಿನಲ್ಲಿದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಐ ವಾಂಟ್ ಟು ಇನ್ಸ್ಪೈರ್ ಅ ಪೀಪಲ್. ಯಾವ ಥರ ನಾನು ಇನ್ಸ್ಪೈರ್ ಮಾಡಬೇಕಂದ್ರೆ ಐ ವಾಂಟ್ ಸಮ್ ಒನ್ ಟು ಲುಕ್ ಅಟ್ ಮೀ ಆ್ಯಂಡ್ ಸೇ ನಿಮ್ಮಿಂದ ನಾನು ಇವತ್ತು ಬದುಕ್ತಾ ಇದ್ದೀನಿ ಸರ್ ಅನ್ನೋ ಅಂಥ ಒಂದು ವರ್ಡ್ಸನ್ನು ನಮ್ಮ ಡಿ ಎಕ್ಸ್ ಎನ್ ಮೀಟಿಂಗಲ್ಲಿ ತುಂಬ ಸರಿ ನಾವು ಕೇಳಿರ್ತೀವಿ. ಸೊ ನನ್ನ ಅಪ್ಲೈನಿಂದನೇ ಇವತ್ತು ನಾನು ಬದುಕ್ತಾ ಇರೋದು, ಅವ್ರು ಇಲ್ಲ ಅಂದಿದ್ರೆ ನನ್ನ ಲೈಫ್ ಏನಾಗಿ ಹೋಗ್ತಿತ್ತು ಅಂತ. ಸೊ ಆ ಒಂದು ವರ್ಡ್ಸ್ ಒಬ್ಬ ವ್ಯಕ್ತಿಯಿಂದ ಬಂದಾಗ ಅದು ನಮ್ಮ ಲೈಫ್ನ ನಿಜವಾದ ಸಕ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎವ್ರಿಥಿಂಗ್ ಯು ಡೂ ನೌ ಇಸ್ ಫಾರ್ ಯುವರ್ ಫ್ಯೂಚರ್, ಥಿಂಕ್ ಅಬೌಟ್ ದಟ್. ಸೊ ನಾವು ಏನೇ ಮಾಡ್ತಾ ಇದ್ರು ಕೂಡ ದಿಸ್ ಇಸ್ ಫಾರ್ ಮೈ ಫ್ಯೂಚರ್. DXN is the right choice to create our future anta, because we know this is the 21st century, the business yarella marketing ಮಾಡ್ತೀವಿ. 21st century is the red carpet for the marketing anta. So everything what we do here for our future we need to think about it. ಸೊ ಸಕ್ಸಸ್ ಅನ್ನೋದು ನಮ್ಮನ್ನ ಹುಡ್ಕೊಂಡು ಬರಲ್ಲ, ನಾವು ಅದ್ರ ಹತ್ರ ಹೋಗ್ಬೇಕು. ಸೊ ಕುತ್ಕೊಂಡು ಮನೇಲಿ ಎಸ್ ಅಪ್ನ ಟೈಮ್ ಆಯೇಗ ಅಂದ್ರೆ ಇಟ್ ನೆವರ್ ಕಮ್. ವಿ ಹ್ಯಾವ್ ಟು ಗೋ ಟು ದಿಸ್. ಸಕ್ಸಸ್ ಡಸಂಟ್ ಜಸ್ಟ್ ಕಮ್ ಅಂಡ್ ಫೈಂಡ್ ಯು, ಯು ಹ್ಯಾವ್ ಟು ಗೋ ಔಟ್ ಅಂಡ್ ಗೆಟ್ ಇಟ್. ನಾವು ಹೋಗಿ ಸಕ್ಸಸ್ಸನ್ನು ಹುಡುಕ್ಬೇಕಾಗುತ್ತೆ. ಆ ಸಕ್ಸಸ್ಸನ್ನು ಹುಡುಕೋದಕ್ಕೆ ನಮಗೆ ಕರೆಕ್ಟ್ ಆಗಿರೋ ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಆ ಪ್ಲಾಟ್ಫಾರ್ಮೇ DXN. ಸೊ DXN ಅಲ್ಲಿ ಬಂದರೆ ದರ್ ಇಸ್ ನೋ ಡೌಟ್ ಟು ಗೆಟ್ ದಿ ಸಕ್ಸಸ್. ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬಂದಿರೋ ಥರನೇ. ಎಸ್, ಆಟಿಟ್ಯೂಡಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಕಲಿಯುವಂಥ ಒಂದು ಮನಸ್ಸಿರಬೇಕು. ಎಸ್, ನಾನು ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಆಲ್ರೆಡಿ ಅಟೆಂಡ್ ಆಗಿದ್ದೀನಿ, ಮತ್ತೆ ಕೇಳೋವಂಥದ್ದು ಏನೂ ಇಲ್ಲ ಅದರಲ್ಲಿ. ನೋ, ಎವ್ರಿ ಡೇ ಎವ್ರಿಥಿಂಗ್. ನಾವು ಶೆಟ್ಟಿ ಸರ್ ಸ್ಪೀಚನ್ನು ಕೇಳ್ಬೋದು, ಸೇಮ್ ಟಾಪಿಕನ್ನೇ ಪ್ರತಿ ಸರಿ ಕೇಳಿದಾಗ ಕೂಡ ಅದು ಡಿಫ್ರೆಂಟ್ ಅಂತ ಅನಿಸುತ್ತೆ ನಮಗೆ. ಸೊ ಒಂದು ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು ನಮ್ಮ ಹತ್ರ. ಎಷ್ಟೇ ಸರಿ ಕಲಿತ್ರು ಎಸ್ ಸ್ಟಿಲ್ ಐ ಹ್ಯಾವ್ ಸಮಥಿಂಗ್ ಟು ಲರ್ನ್ ಅನ್ನೋ ಒಂದು. ನಮ್ಗೆ ಗೊತ್ತು DXN ಕಂಪ್ನಿ ನಾವು ಯಾಕೆ ಜಾಯ್ನ್ ಆಗ್ತೀವಿ, ಟು ಅರ್ನ್. ಬಿಫೋರ್ ಅರ್ನಿಂಗ್ ವಿ ಶುಡ್ ಲರ್ನ್ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ದಟ್ ಆಟಿಟ್ಯೂಡ್ ಮಸ್ಟ್ ಬಿ ದೇರ್. ಮತ್ತು ವೆರಿ ಇಂಪಾರ್ಟೆಂಟ್, ನಮಗೆ ಪೇಷನ್ಸ್ ಇರಬೇಕಾಗತ್ತೆ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್. ಯಾವುದೋ ಒಂದು ಹತ್ರ ಹೋಗ್ತೀವಿ, ಅಲ್ಲಿ ಏನೋ ಹಿಕಪ್ಸ್ ಬರ್ಬೋದು, ಹರ್ಡಲ್ಸ್ ಬರ್ಬೋದು, ಬಟ್ ವಿ ಹ್ಯಾವ್ ಟು ಓವರ್ಕಮ್ ಇಟ್. ಆವಾಗಲೇ ನಮಗೆ ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ. ನಾವು ಯಾವಾಗಲೂ ಕೇಳ್ತಿದ್ವಿ ಟ್ರೈ ಆ್ಯಂಡ್ ಟ್ರೈ ಟಿಲ್ ಯು ವಿನ್ ಅಂತ. ಸೊ ಆ ಕಂಟಿನ್ಯೂಟಿ, ಆ ಒಂದು ಪೇಷನ್ಸ್ ಅನ್ನೋದು ನಮ್ಮಲ್ಲಿ ಬೇಕು. ಪೇಷನ್ಸ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ವಿ ಆರ್ ಅನೇಬಲ್ ಟು ಅಚೀವ್ ಇಟ್. ನೆಕ್ಸ್ಟ್ ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಪರ್ಸಿಸ್ಟೆನ್ಸ್ ಇಸ್ ದ ಕಂಟಿನ್ಯೂಟಿ. ಯಾವುದೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಒಂದು ಕಂಟಿನ್ಯೂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ, ನಾನಿಲ್ಲಿ ಏನು ರೂಲ್ಸ್ ಇದೆ ಅರ್ಥ ಮಾಡ್ಕೊತಾ ಇದ್ದೀನಿ, ಸಿಸ್ಟಮ್ ಹೆಂಗಿದೆ, ಸಿಸ್ಟಮ್ ಜೊತೆ ಹೋಗ್ತಾ ಇದ್ದೀನಿ, ಯಾಕೆ ಪ್ರಾಬ್ಲಮ್ ಆಗ್ತಿದೆ. ಓಕೆ, ಸಮ್ಟೈಮ್ ವಿ ಮೇ ಕಮ್ಸ್ ಇನ್ ಬಿಟ್ವೀನ್ ಸಮ್ ಹಿಕಪ್ಸ್ ಆರ್ ಹರ್ಡಲ್ಸ್, ಬಟ್ ವಿ ಹ್ಯಾವ್ ಟು ಓವರ್ಕಮ್. ಬಟ್ ಅದಕ್ಕೆ ಏನಿರಬೇಕಾಗುತ್ತೆ, ಒಂದು ಕಂಟಿನ್ಯೂಟಿ, ಒಂದು ಪರ್ಸಿಸ್ಟೆನ್ಸ್ ಅನ್ನೋದು ಇರಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಪ್ರಿಸರ್ವೆನ್ಸ್, ನಿರಂತರತೆ ಇರಬೇಕಾಗುತ್ತೆ ನಾವು ಮಾಡೋವಂಥ ಕೆಲಸದಲ್ಲಿ, ಎಲ್ಲೂ ಕೂಡ ಸ್ಟಾಪ್ ಮಾಡಬಾರ್ದು. ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಎಸ್, ನಾನು ಸಿಸ್ಟಮಲ್ಲಿ ಜಾಯ್ನ್ ಆಗಿದ್ದೀನಿ, ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಡೆಫಿನೆಟ್ಲಿ ಐ ಡೂ ದಿಸ್. ಯಾವತ್ತೂ ಕೂಡ ಟೇಕ್ ಬ್ಯಾಕ್ ಸ್ಟೆಪ್, ಯಾವತ್ತೂ ನಾವು ಮುಂದೆ ಇಟ್ಟಂಥ ಹೆಜ್ಜೆನ ಹಿಂದೆ ಇಡೋವಂಥ ಪ್ರಯತ್ನ ಮಾಡಲೇಬಾರ್ದು. ಆ ಒಂದು ಆ್ಯಟಿಟ್ಯೂಡ್ನ ನಾವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಮತ್ತು ಗೋಲ್ ಓರಿಯೆಂಟೆಡ್, ನಾವು ಏನೇ ವರ್ಕ್ ಮಾಡ್ತಿದ್ದೀವಿ ಅಂದ್ರೂ ದಟ್ ಶುಡ್ ಬಿ ಎ ಗೋಲ್. ಯಾವಾಗಲೂ ನಮಗೆ DX ಕನಸು ಕಾಣುವಂಥ ಒಂದು ಧೈರ್ಯ ಕೊಡುತ್ತೆ. ಅದು ಯಾವ ಥರ ತುಂಬ ದೊಡ್ಡ ದೊಡ್ಡ ಕನಸು ಕಾಣುವಂಥ ಧೈರ್ಯನ ನಮಗೆ DX ಕೊಡುತ್ತೆ ಅಂತ ನಾವು ಮುಂಚೆಯಿಂದನೂ ಕೇಳ್ತಾ ಬಂದಿದ್ದೀವಿ. ಸೊ ದಿಸ್ ಗೋಲ್ ಓರಿಯೆಂಟೆಡ್, ನಾವೊಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಗೋಲ್ಗೋಸ್ಕರನೇ ನಾವು ಕೆಲಸ ಮಾಡಬೇಕು. ಆ ಗೋಲ್ಗೋಸ್ಕರನೇ ನಾನು ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೋಬೇಕು. ನಮ್ಮ ಅಲ್ಟಿಮೇಟ್ ಡೆಸ್ಟಿನಿ ಏನಾಗಿರಬೇಕು? ಟು ರೀಚ್ ದ ಗೋಲ್. ಆ ಗೋಲ್ ರೀಚ್ ಆದಮೇಲೆ ಯು ಕ್ಯಾನ್ ಡ್ರೀಮ್ ಸಮ್ ಮೋರ್ ಬಿಗ್ ಗೋಲ್ಸ್. ಅದನ್ನು ನೀವು ಫರ್ದರ್ ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೋದು. ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಹಿಯರ್. ಎಸ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಕಾನ್ಫಿಡೆನ್ಸ್. ಯಾರೇ ನಮಗೆ ಏನೇ ಕ್ವೆಶನ್ ಕೇಳ್ಬೋದು, ಏನೇ ಕ್ಯೂರೀಸ್ನ ಕೇಳ್ಬೋದು, ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಆನ್ಸರ್ ಹೇಳ್ಬೇಕಾಗತ್ತೆ. ಕಾನ್ಫಿಡೆನ್ಸ್ ಇಸ್ ಅ ಹಾಫ್ ಆಫ್ ದ ಸಕ್ಸಸ್. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತಿರಲ್ಲ, ಅದರಲ್ಲಿ ಆಲ್ರೆಡಿ ಅರ್ಧ ಸಕ್ಸಸ್ ಆಗಿರ್ತೀರ ನೀವು. ಒಂದು ಯಾರನ್ನೇ ಅಪ್ರೋಚ್ ಮಾಡೋವಾಗ ನೀವು ಮಾತಾಡುವಂಥ ಮಾತುಗಳು ತುಂಬ ಕಾನ್ಫಿಡೆಂಟ್ ಆಗಿರ್ಬೇಕಾಗತ್ತೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಆಟಿಟ್ಯೂಡ್. ಓಕೆ, ಸೊ ದ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎಸ್, ಸೊ ನಾನೊಬ್ಬ ಡಿಸ್ಟ್ರಿಬ್ಯೂಟರ್. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಮೇ ಬಿ ಅ ಸ್ಮಾಲ್ ವರ್ಡ್ ಅಷ್ಟೇ, ಆದರೆ ಇಫ್ ವಿ ಗೋ ಡೀಪ್ ಇನ್ಸೈಡ್ ದೆರ್ ಆರ್ ಬ್ಯೂಟಿಫುಲ್ ಮೀನಿಂಗ್ಸ್. ಡಿಸ್ಟ್ರಿಬ್ಯೂಟರ್ ಅಲ್ಲಿ ಫಸ್ಟ್ ಡಿ ಬಂದು ಡೈರೆಕ್ಟರ್. ವಿ ಆರ್ ದ ಡೈರೆಕ್ಟರ್ ಆಫ್ ಅವರ್ ಓನ್ ಬಿಸ್ನೆಸ್. ನನ್ನ ಬಿಸ್ನೆಸ್ಸಿನ ಡೈರೆಕ್ಟರ್ ನಾನೇ ಆಗಿದ್ದೀನಿ. ಯಾರ್ದು ಕೂಡ ಇಲ್ಲಿ ಅಪ್ಲೈನ್ಸ್ ಇರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ, ಬಟ್ ನನ್ನ ಒಂದು ಗ್ರೂಪ್ ಅಂತ, ನನ್ನ ಟೀಮ್ ಅಂತ ಏನು ಬರುತ್ತೆ, ಸೊ ಐ ಆಮ್ ದ ಡೈರೆಕ್ಟರ್. ನಾನು ಏನು ರೂಲ್ಸ್ ಮಾಡ್ತೀನಿ ಅಲ್ಲೇ ನಡೆಯುತ್ತೆ ಅಲ್ಲಿ, ಬಟ್ ವಿ ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್, ದಟ್ ಈಸ್ ಟ್ರೂ. ಸೊ ನಾನು ಒಬ್ಬ ಡೈರೆಕ್ಟರ್ ಆಗಿ, ಸೊ ನಾನೇನು ವೆಲ್ನೆಸ್ನ ಡೈರೆಕ್ಟರ್ ಆಗ್ತೀನಿ ಟು ದ ವರ್ಲ್ಡ್. ಸೊ ಸಿ ಸಚ್ ಅ ಬಿಗ್ ಜಾಬ್ಸ್ ವಿ ಆರ್ ಡೂಯಿಂಗ್ ಹಿಯರ್. ವಿ ಆರ್ ದ ಡೈರೆಕ್ಟರ್ ಆಫ್ ಅವರ್ ವೆಲ್ನೆಸ್ ಬಿಸ್ನೆಸ್ ಆ್ಯಂಡ್ ವಿ ಶುಡ್ ಬಿ ದ ಇನ್ಸ್ಪಿರೇಷನ್. ನಮ್ಮ ಕೆಳಗಡೆ ಬರ್ತಾ ಇರುವಂಥ ಡೌನ್ಲೈನ್ಸ್ಗಾಗಿರ್ಬೋದು ಅಥವಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋರಿಗೆ ವಿ ಶುಡ್ ಬಿ ದ ಇನ್ಸ್ಪಿರೇಷನ್. ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ಅಂದರೆ ನಾನು ಇನ್ಸ್ಪಿರೇಷನ್ ಆಗಿರಬೇಕು. ಎಲ್ಲೋ ಯಾರೋ ಡಿವಿಯೇಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಮೋಟಿವೇಶನ್ ಬೇಕಂದರೆ ವಿ ಶುಡ್ ಬಿ ಫಸ್ಟ್. So that is the inspiration. Being a distributor, I should be the proper inspirator also. And I am special. You always think that you are special. Hundreds of people will be there. ಎಷ್ಟೋ ಜನ ಇರ್ತಾರೆ ಕಂಪ್ನಿಯಲ್ಲಿ, ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಟುಗೆದರ್ ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಯು ಥಿಂಕ್ ದಟ್ ಯು ಆರ್ ಸ್ಪೆಷಲ್. ನನಗೆ ನಾನು ಸ್ಪೆಷಲ್ ಆಗಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಆ ಇನ್ಸ್ಪಿರೇಷನ್ ನಿಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬಿ ಅ ಗುಡ್ ಟ್ರೈನರ್. ಕಂಪ್ನಿ ಕಡೆಯಿಂದ ಎಷ್ಟೊಂದು ಮೀಟಿಂಗ್ಗಳನ್ನ ಅರೇಂಜ್ ಮಾಡ್ತಾರೆ ಆ್ಯಂಡ್ ಇಂಡಿವಿಜುವಲ್ ಇಂಟ್ರೆಸ್ಟ್ ತಗೊಂಡು ಶೆಟ್ಟಿ ಸರ್ ಅಂತವ್ರು ಇಯರ್ಸ್ ಟುಗೆದರ್ ಮೀಟಿಂಗ್, ಇಯರ್ಸ್ ಟುಗೆದರ್ ಅವರು ಟ್ರೈನಿಂಗ್ ಕೊಟ್ಟು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ದೆರ್ ಈಸ್ ಸಮ್ ಡಿಸ್ಟರ್ಬೆನ್ಸ್ ಆನ್ ದ ಸ್ಕ್ರೀನ್. ಐ ಡೋಂಟ್ ನೋ ವಾಟ್ ಈಸ್ ದ್ಯಾಟ್. ಅನ್ವೇಕರ್ ಸರ್, ಕ್ಯಾನ್ ಐ? ಓಕೆ, ಫೈನ್. ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹಾಂ ಸರ್, ಓಕೆ ಫೈನ್ ಸರ್, ಐ ಕಂಟಿನ್ಯೂ. ಮಾಡ್ಲಿಕ್ಕೆ ಸರಿ ಆಯ್ತಾ? ಓಕೆ ಸರ್, ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಓಕೆ ಸರ್. ಸೊ ಬೀಯಿಂಗ್ ಅ ಗುಡ್ ಟ್ರೈನರ್, ನಾನು ಹೇಳಿದೆ ಶೆಟ್ಟಿ ಸರ್ ಇಯರ್ಸ್ ಟುಗೆದರ್ ಟ್ರೈನಿಂಗ್ ಕೊಡ್ತಾ ಇದ್ರೆ ನಿಮಗೆ ಯಾವುದೇ ಕಂಪ್ನಿ ಆಗಿರ್ಬೋದು, ಯಾವುದೇ ಫೀಲ್ಡ್, ಯಾವುದೇ ಸೆಕ್ಟರಲ್ಲಿ ಹೋದ್ರೂ ಈ ಥರ ಒಂದು ಫ್ರೀ ಟ್ರೈನಿಂಗ್ಸ್ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್, ನಾನು ಅಂಥ ಸೀನಿಯರ್ಸ್ ಕಡೆಯಿಂದ ಒಂದು ಮೋಟಿವೇಶನ್ ತಗೊಂಡು ಐ ಶುಡ್ ಬಿ ದ ಬೆಸ್ಟ್ ಟ್ರೈನರ್. ನಾವು ಬೆಸ್ಟ್ ಟ್ರೈನರ್ ಆದರೆ ನಮ್ಮ ಡೌನ್ಲೈನ್ಸ್ನ ಅಥವಾ ನಮ್ಮ ಸರೌಂಡಿಂಗ್ಸ್ನ ಇನ್ಸ್ಪೈರ್ ಮಾಡೋಕ್ಕಾಗುತ್ತೆ, ಅವ್ರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಬಿ ಅ ರೋಲ್ ಮಾಡೆಲ್. ಯಾರೇ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೋಡು ಅವ್ರು ನೋಡಿ ಕಲಿ ಅನ್ನೋದು ಒಂದು ಮಾತು ಬರುತ್ತೆ. ಸೊ ಯು ಶುಡ್ ಬಿ ದ ರೋಲ್ ಮಾಡೆಲ್ ಟು ಬಿ ದ ಡಿಸ್ಟ್ರಿಬ್ಯೂಟರ್. ನಿಮ್ಮ ಕೆಳಗಡೆ ಬರ್ತಾ ಇರೋವಂಥ ಡೌನ್ಲೈನ್ಸ್ಗಳಿಗೆ ನೀವು ಒಬ್ಬ ರೋಲ್ ಮಾಡೆಲ್ ಆಗಿ ನಿಲ್ಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಪಾಸಿಬಲ್ ಥ್ರೂ ದ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಇನಿಷಿಯೇಟರ್, ಯಾವುದೇ ಏನೇ ಮಾಡೋಕ್ಕೆ ಮುಂಚೆ ನಾನು ಫಸ್ಟ್ ಇನಿಷಿಯೇಟ್ ತಗೋಬೇಕು. ನಾನು ಇನಿಷಿಯೇಟ್ ತಗೊಂಡ್ರೆ ನನ್ನ ಡೌನ್ಲೈನ್ಸಿಗೆ ಹೇಳೋದು ತಪ್ಪಾಗುತ್ತೆ. ಸೊ ಬಿ ದ ಫಸ್ಟ್ ಇನಿಷಿಯೇಟರ್. ನಾನು ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್, ನಾನು ಇನಿಷಿಯೇಟ್ ತಗೋಬೇಕು. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ, ಒಂದು ಹೋಮ್ ಮೀಟಿಂಗ್ ಆಗಿರ್ಬೋದು, ಒಂದು IOC ತಗೊಳ್ಳೋದಾಗಿರ್ಬೋದು, ವಾಟ್ ಎವರ್ ಇಟ್ ಮೇ, ಫಸ್ಟ್ ಐ ಶುಡ್ ಬಿ ದ ಇನಿಷಿಯೇಟರ್ ಟು ಬಿ ದ ಗುಡ್ ಡಿಸ್ಟ್ರಿಬ್ಯೂಟರ್ ಅಂತ. ಸೊ ಬಿಸ್ನೆಸ್, ನಾನು ಮಾಡ್ತಾ ಇರೋದು ನನ್ನ ಓನ್ ಬಿಸ್ನೆಸ್, ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್. ಸೊ ನನ್ನ ಬಿಸ್ನೆಸ್ಗೆ ನಾನು ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅನ್ಲಿಮಿಟೆಡ್, ಅದು ಟೈಮ್ ಆಗಿರ್ಬೋದು, ನಮ್ಮ ಎಫರ್ಟ್ ಆಗಿರ್ಬೋದು, ನಮ್ಮ ಅರ್ನಿಂಗ್ ಆಗಿರ್ಬೋದು. ಸೊ ಟೈಮ್, ಅನ್ಲಿಮಿಟೆಡ್ ಟೈಮ್ ವಿ ಹ್ಯಾವ್ 24 hours. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. 24 hours ಕೂಡ ನೀವು ವರ್ಕ್ ಮಾಡ್ಬೋದು ಅಲ್ಲೇನೆ. ಅನ್ಲಿಮಿಟೆಡ್
ಟ್ರೈನಿಂಗ್ಸ್ ಆಗಿರ್ಬೋದು ಅಂಡ್ ಅನ್ಲಿಮಿಟೆಡ್ ಅರ್ನಿಂಗ್ ವಿ ಹ್ಯಾವ್ ಇನ್ ಅವರ್ DXN. ಯಾವಾಗಲೂ ನಮ್ಮ ಅಪ್ಲೈನ್ ಲೀಡರ್ಸ್ ಹೇಳ್ತಾ ಇರ್ತಾರೆ, DXN ಅಲ್ಲಿ ವೆಲ್ತ್ ಎಷ್ಟಿದೆ ಅಂದರೆ ಇಟ್ ಇಸ್ ಲೈಕ್ ಒಂದು ಸಮುದ್ರ ಥರ ಇದೆ. ಇಟ್ಸ್ ಇನ್ ಅವರ್ ಹ್ಯಾಂಡ್. ಅನ್ಲಿಮಿಟೆಡ್ ವೆಲ್ತ್ ಇದೆ ಇಲ್ಲಿ, ನಮ್ಮ ಕೈಯಲ್ಲಿದೆ ಎಷ್ಟು ವೆಲ್ತನ್ನ ನಾವು ತಗೊತೀವಿ ಅಂತ. ಸ್ಪೂನ್ ತಗೊಂಡೋದ್ರೆ ಸ್ಪೂನಲ್ಲಿ ತಗೊಂಡ್ಬರ್ಬೋದು, ಅಥವಾ ಇಫ್ ವಿ ಟೇಕ್ ಅ ಬ್ಯಾರಲ್ ವಿ ಕ್ಯಾನ್ ಬ್ರಿಂಗ್ ಅ ವೆಲ್ತ್ ಇನ್ ದ ಬ್ಯಾರಲ್ ಅಂತ. ಸೊ ಅನ್ಲಿಮಿಟೆಡ್ ಆಪರ್ಚುನಿಟೀಸ್ ವಿ ಹ್ಯಾವ್ ಇನ್ ಅವರ್ DXN ಆ್ಯಂಡ್ ಯು ಥಿಂಕ್ ದಟ್ ಯು ಆರ್ ಅನ್ಲಿಮಿಟೆಡ್ ಆ್ಯಂಡ್ ಟ್ಯಾಲೆಂಟೆಡ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಬಿ ಟ್ಯಾಲೆಂಟೆಡ್. ಯಾಕಂದರೆ ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ, ಒಳ್ಳೆ ಟ್ರೈನಿಂಗ್ ಸಿಗ್ತಾ ಇದೆ, ನಿಮಗೆ ಬೇಕಾಗಿರೋ ಎಲ್ಲ ಸೋರ್ಸ್ಗಳು ಇನ್ಕ್ಲೂಡಿಂಗ್ ದ ಬುಕ್ಸ್ ಎಲ್ಲ ಸೋರ್ಸ್ಗಳು ಸಿಗ್ತಾ ಇದೆ. ಸೊ ಅದು ಎಲ್ಲದನ್ನು ತಗೊಂಡು ನಾವು ವಿ ಶುಡ್ ಬಿ ದ ಟ್ಯಾಲೆಂಟ್ ಪರ್ಸನ್ ಬೈ ಡೆವಲಪಿಂಗ್ ದೋಸ್ ಸ್ಕಿಲ್ಸ್. ಇವಾಗಲೂ ನಮ್ಮ ಪ್ರವೀಣ್ ಸರ್ ಹೇಳ್ತಾ ಇರ್ತಾರೆ, ಟೆಕ್ನಿಕ್ಸ್ನ ನೀವು ಯೂಸ್ ಮಾಡಿ ಅಂತ. ಸೊ ಆ ಒಂದು ಟ್ಯಾಲೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಬಿ ಅ ವೆರಿ ಗುಡ್ ಅಬ್ಸರ್ವರ್. ಪ್ರತಿದಿನ ಏನೋ ಹೊಸದು ಕಲಿತಾ ಇದ್ದೀವಿ ಅಂದರೆ ವಿ ಶುಡ್ ಅಬ್ಸರ್ವ್ ಸಮಥಿಂಗ್. ನಾವು ಅಬ್ಸರ್ವ್ ಮಾಡಿದಾಗೇ ವಿ ಶುಡ್ ಬಿ ದ ಗುಡ್ ಡಿಸ್ಟ್ರಿಬ್ಯೂಟರ್ಸ್. ಆ್ಯಂಡ್ ಫೈನಲಿ ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್ ವಿ ಹ್ಯಾವ್ ಟು ರೀಕ್ರಿಯೇಟ್. ಎಲ್ಲೋ ಒಂದು ನಮ್ಮ ಲೈಫ್ ಡಿವಿಯೇಟ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅಂತಂದರೆ ವಿ ಹ್ಯಾವ್ ಟು ರೀಕ್ರಿಯೇಟ್ ಇಟ್. ಯಾರೊಬ್ರು ನಮ್ಮ ಕೆಳಗಡೆ ಬಂದಿದ್ದಾರೆ, ಅವ್ರ ಲೈಫನ್ನ ಮತ್ತೆ ನಾವು ಚೆನ್ನಾಗಿ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಬಿ ಅ ಗುಡ್ ರೀಕ್ರಿಯೇಟರ್. ಸೊ ದಿಸ್ ಇಸ್ ದ ಡಿಸ್ಟ್ರಿಬ್ಯೂಟರ್. ದ ಎಂಟೈರ್ ಡಿಸ್ಟ್ರಿಬ್ಯೂಟರ್ ಕ್ಯಾನ್ ಬಿ ಅ ಸಮ್ ಆಫ್ ಆಲ್ ದೀಸ್. ಎಲ್ಲಾನು ಇನ್ಕ್ಲೂಡ್ ಮಾಡಿಕೊಂಡು ನಾವೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿರ್ತೀವಿ. ಆ ಎಲ್ಲ ಕ್ವಾಲಿಟಿನ ನಾವು ಡೆವಲಪ್ ಮಾಡಿಕೊಂಡ್ರೆ ವಿ ವಿಲ್ ಬಿ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್. ಎಸ್, ಸೊ ಅವರ್ ಕಂಪನಿ ಅವರ್ ಪ್ರೌಡ್. ಐ ಫೀಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ಕಂಪನಿ ಬಗ್ಗೆ ಹೇಳೋದಕ್ಕೆ. ಎಸ್ಪೆಷಲಿ ಆ ಲೋಗೋ ನೋಡೋದಕ್ಕೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ನಮ್ಮ ಹತ್ರ ಡೆವಲಪ್, ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಕಂಪನಿ ಲೋಗೋ. ಸೊ ಲೋಗೋ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿದೆ. ಸೊ ವಾಟ್ ರೆಡ್ ಸಿಂಬಲೈಸಸ್? ರೆಡ್, it symbolizes fire to symbolize the company, fighting spirit to the progress. ಒಂದು ಪ್ರೋಗ್ರೆಸ್ ಅನ್ನ ನಮಗೆ ಆ ರೆಡ್ ಸಿಂಬಲೈಸ್ ಮಾಡ್ತಾ ಇದೆ. ಇಲ್ಲಿ ಉದಯಿಸ್ತಿರುವಂತ ಸೂರ್ಯ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಸೊ ಆ ಒಂದು ರೈಸಿಂಗ್ ಸನ್ ನಮ್ಮ ಲೈಫಲ್ಲೂ ಕೂಡ ಆ ಒಂದು ಬೆಳಕನ್ನ ತರೋದಕ್ಕೆ ಪಾಸಿಬಲ್ ಇದೆ. ಸೊ ದಟ್ ಈಸ್ ದ ರೆಡ್ ಸಿಂಬಲೈಸಸ್ ಹಿಯರ್. And if you come to the green part, green ಏನು symbolizes ಮಾಡುತ್ತೆ? It represents trees to symbolize the dynamic growth and expansion of the ಮಾರ್ಕೆಟ್. ಸೊ ಈ ಮರ ಅಥವಾ ಒಂದು ಗಿಡ ಯಾವ ಥರ ಬೆಳೆದು ಅದು ಹರಡ್ತಾ ಹೋಗುತ್ತೆ, ಆ ಥರ ನಮ್ಮ ಲೈಫಲ್ಲಿ ಒಂದು ಪ್ರೋಗ್ರೆಸ್ ಕಾಣ್ತಾ ಹೋಗುತ್ತೆ. ಸೊ ದಟ್ ಸಿಂಬಲೈಸಸ್ ದ ಗ್ರೀನ್. ಆ ಗ್ರೀನ್ ಅನ್ನೋದು ನಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಪನಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಬ್ಲೂ, what it symbolizes the water, the company foundation for all the vigorous development ಅಂತ. ಸೊ ದ ವಾಟರ್ ಹೇಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ಥರ ಕಂಪನಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಮ್ಮ ಲೈಫಲ್ಲಿರುವಂಥ ಗ್ರೋತ್ ಕೂಡ ಅದೇ ಥರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವಿ ನೋ DXN ಇಸ್ ಅ ಡ್ಯಾಕ್ಸಿನ್. ಸೊ ಡ್ಯಾಕ್ಸಿನ್ ಮೀನಿಂಗ್ ಇಸ್ ಅ ಟ್ರಸ್ಟ್ ವರ್ತಿ, ಒಂದು ನಂಬಿಕೆಗೆ ಅರ್ಹವಾದಂಥ ಒಂದು ಕಂಪನಿ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕಂಪನಿ, ಅ ಬ್ರೀಫ್ ಡೀಟೇಲ್. ಸೊ ಕಂಪನಿ ನಮ್ಮ ಪ್ರೌಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ವಿ ಆರ್ ದ ಕಾನ್ಫಿಡೆಂಟ್ ಇನ್ ದ ಸ್ಟೆಬಿಲಿಟಿ ಆಫ್ DXN. 29 ವರ್ಷದಿಂದ ನಾವು DXN ಕಂಪನಿನ ನೋಡ್ತಾ ಇದೀವಿ. ಆ ಸ್ಟೆಬಿಲಿಟಿನ ನೀವು ನೋಡ್ಬೇಕಾಗತ್ತೆ. ಸೊ ಎಲ್ಲೂ ಕೂಡ ಡಿವಿಯೇಟ್ ಆಗಿಲ್ಲ. ದೆರ್ ಇಸ್ ಅ ಕಂಟಿನ್ಯೂಯಸ್ ಗ್ರೋತ್ ಇನ್ ದ ಕಂಪನಿ. ಆ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರಾಡಕ್ಟ್ ನಲ್ಲಿ ಇರುವಂತ ಸ್ಟ್ರೆಂತ್ ಕಂಪನಿಯ ಒಂದು ಸ್ಟೆಬಿಲಿಟಿ, ಪ್ರಾಡಕ್ಟ್ ಕ್ವಾಲಿಟಿ ಕಂಪನಿಯ ಸ್ಟೆಬಿಲಿಟಿನ ಹಿಡಿದು ಇಡ್ತಾ ಇದೆ. ಸೊ ದಟ್ ಈಸ್ ದ ಕಾನ್ಫಿಡೆನ್ಸ್ ವಿ ಹ್ಯಾವ್ ಟುವರ್ಡ್ಸ್ ದ ಸ್ಟೆಬಿಲಿಟಿ ಆಫ್ ದ ಕಂಪನಿ. ಅಂಡ್ ಎಸ್, ಸೊ ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದ್ರೆ ಮೈ ಗಾಡ್, ನಂಬರ್ ಆಫ್ ಸರ್ಟಿಫಿಕೇಟ್, ತುಂಬಾನೇ ಸರ್ಟಿಫಿಕೇಟ್ಸ್ನ ನಾವಿಲ್ಲಿ ನೋಡ್ಬೋದು. DXN ಪ್ರಾಡಕ್ಟ್ ಸರ್ಟಿಫಿಕೇಶನ್ ಅಂತ ನೋಡೋದಾದ್ರೆ TGS ಸರ್ಟಿಫಿಕೇಟ್ ಇದೆ, ಪ್ರಾಡಕ್ಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದೆ, ISO 1996 ಅಲ್ಲಿ 2000 ಇದೆ, ಹಲಾಲ್ ಸರ್ಟಿಫಿಕೇಟ್ ಇದೆ, ಡೈರೆಕ್ಟ್ ಸೇಲ್ಸ್ ಆಕ್ಟ್ 1993 ಸರ್ಟಿಫಿಕೇಟ್ ಇದೆ, ಸಿಂಬಲ್ ಆಫ್ ಕ್ವಾಲಿಟಿ ಎಕ್ಸಲೆನ್ಸ್, ಸಿಂಬಲ್ ಆಫ್ ಸ್ಟ್ರಾಂಗ್ ಕಮಿಟ್ಮೆಂಟ್. ಸೊ ಈ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ಇದೆ. ಇದಕ್ಕೂ ಮೀರಿ ಇನ್ನ ಸರ್ಟಿಫಿಕೇಟ್ಗಳು ಇದೆ. ಲಾಟ್ ಆಫ್ ಸರ್ಟಿಫಿಕೇಟ್ಸ್ ಆರ್ ದೇರ್. ದಿಸ್ ಇಸ್ ದ ಪ್ರೌಡ್ ಆಫ್ ದ ಕಂಪನಿ. ಸೊ ಇದೆಲ್ಲ ಸರ್ಟಿಫಿಕೇಟ್ಸ್ಗಳು ಬಂದಿದೆ ಅಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಗ್ರೋತ್ ಆಫ್ ದ ಕಂಪನಿ ಅಂತ. ಕಂಪನಿ ಗ್ರೋತ್ ಡೇ ಬೈ ಡೇ, ಇಯರ್ ಬೈ ಇಯರ್ ಯಾವ ತರ ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಇಟ್ ಈಸ್ ಅನ್ಬಿಲೀವಬಲ್. ಸೊ ದಿಸ್ ಇಸ್ ದ ಕಂಪನಿ ಸರ್ಟಿಫಿಕೇಶನ್ ಅಂತ ಹೇಳ್ಬೋದು. ಸೊ 240+ ಕಂಟ್ರೀಸ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸ್ಟೆಬಿಲಿಟಿ ಆಫ್ ದ ಕಂಟ್ರಿ ಅಂತ. ಸೊ ನಾವು ಒಂದು ರೈಟ್ ಕಂಪನಿಗೆ ಜಾಯಿನ್ ಆಗಿದ್ದೀವಿ. ಸೊ ಟು ಬಿ ದ ನ್ಯೂ ಡಿಸ್ಟ್ರಿಬ್ಯೂಟರ್ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೂವ್ ಅವರ್ ಸೆಲ್ಫ್ ಇನ್ ದ ಕಂಪನಿ. ಸೊ ರ್ಯಾಂಕಿಂಗ್ ಅಲ್ಲಿ ನೋಡೋದಾದ್ರೆ ಎವ್ರಿ ಇಯರ್ ಇನ್ ಅ ವರ್ಲ್ಡ್ ಡೈರೆಕ್ಟ್ ಸೆಲ್ಲಿಂಗ್
ರ್ಯಾಂಕಿಂಗ್ ಅಲ್ಲಿ ನಾವು ನೋಡ್ಬೋದು 2018 ಅಲ್ಲಿ ಅವರ್ ಕಂಪನಿ ವಾಸ್ ಇನ್ ದ 15th ರ್ಯಾಂಕ್, 2019 ಅಲ್ಲಿ 12th ರ್ಯಾಂಕ್ ಅಲ್ಲಿ ಇದೆ. ವಿತ್ ಇನ್ ಅ ಶಾರ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದ ಟಾಪ್ 10. ಬಟ್ ಇಲ್ಲಿ ಮುಂಚೆ ಇರುವಂತ ಯಾವುದೇ ಕಂಪನಿ ಕೂಡ ಗ್ಯಾನೋಡರ್ಮಾ ಕಂಪನಿ ಅಲ್ಲ. ಸೊ ಅವರ್ಸ್ ಇಸ್ ದ ಬಿಗ್ಗೆಸ್ಟ್ ಗ್ಯಾನೋಡರ್ಮಾ ಕಂಪನಿ ಇನ್ ದ ವರ್ಲ್ಡ್. ಸೊ ಅದನ್ನ ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ವಿ ವಿಲ್ ಬಿ ದ ನಂಬರ್ 1 ಕಂಪನಿ ಇನ್ ದ ಫ್ಯೂಚರ್ ಫಾರ್ ದ ಶೋರ್. ಬೀಂಗ್ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಇದನ್ನ ಹೇಳೋದಕ್ಕೆ ತುಂಬಾನೇ ಖುಷಿ ಇದೆ. ಅವರ್ ಕಂಪನಿ is going to be the number 1. ಆಲ್ರೆಡಿ ಅವರ್ ಕಂಪನಿ ಇಸ್ ನಂಬರ್ 1 ಬಿಕಾಸ್ ಇದಕ್ಕಿಂತ ಮುಂಚೆ ಇರುವಂತ ಕಂಪನಿಗಳು ಯಾವುದೂ ಕೂಡ ಗ್ಯಾನೋಡರ್ಮಾ ಕಂಪನಿಗಳಲ್ಲ. ಸೊ ವಿ ಆರ್ ದ ನಂಬರ್ 1 ಐ ವಾಂಟ್ಸ್ ಟು ಟೆಲ್ ಆಲ್ವೇಸ್. ಎಸ್, ಸೊ ವಿಷನ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಅ ಬ್ಯೂಟಿಫುಲ್ ವಿಷನ್ ಸ್ಟೇಟ್ಮೆಂಟ್. ಇಲ್ಲಿ ಪ್ರಪಂಚದಲ್ಲಿರುವಂತ ಯಾವುದೇ ಕಂಪನಿಗಳನ್ನ ನೋಡಿ ಇಷ್ಟು ಒಳ್ಳೆ ವಿಷನ್ ಸ್ಟೇಟ್ಮೆಂಟ್ ನಮಗೆ ಸಿಗೋದಿಲ್ಲ. ವಾಟ್ ಈಸ್ ದಟ್? ಸೊ ಅವರ್ ಕಂಪನಿ ವಿಷನ್ ಸ್ಟೇಟ್ಮೆಂಟ್ ಇಸ್ ಟು ಪ್ರಮೋಟ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಲೈಫಲ್ಲಿ ಒಂದು ಪರ್ಫೆಕ್ಟ್ ಲೈಫ್ ಇರಬೇಕು ಅಂತಂದ್ರೆ ಅಲ್ಲಿ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹ್ಯಾಪಿನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಹೆಲ್ತ್ ಇದ್ರೆ ಸಾಕ? ನೋ, ಇಟ್ಸ್ ನಾಟ್ possible to live happily. Health is important, but without health it is not complete. So health and wealth eradu iddaga automatically the happiness will be there in our life. So ee ಒಂದು ಹೆಲ್ತ್ ವೆಲ್ತ್ ಯಾವುದೇ ಕಂಪ್ನಿನಲ್ಲಿ ಕೊಡ್ಬೋದು, ಹ್ಯಾಪಿನೆಸ್ ಅನ್ನೋದನ್ನ ಕೊಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಬಟ್ ದ ಓನ್ಲಿ ಕಂಪನಿ DXN is giving us the happiness in our life. So to promote the health, wealth and happiness is the main vision statement of the DXN company, and we are the part. ನಾವು ಒಂದು ನಮ್ಮ ಸೊಸೈಟಿಗೆ ನಾವು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ಕೊಡ್ತಾ ಇದೀವಿ. ಬೀಯಿಂಗ್ ಅ ಪಾರ್ಟ್ ಆಫ್ ಅ ಕಂಪನಿ ನಾವು ಈ ಕೆಲಸನ ಮಾಡ್ತಾ ಇದ್ವಿ. ಐ ಯೂಸ್ ಟು ಟೆಲ್, ಸೊ ವಿ ಆರ್ ಲಿವಿಂಗ್ ಇನ್ ಅ ಸೊಸೈಟಿ. ನಾವು ಒಂದು ಸೊಸೈಟಿಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಕೊಡ್ತೀವಿ. ಯಾಕೆ ಅಂದ್ರೆ ಸೊಸೈಟಿ ಈಸ್ ಅವರ್ ಫ್ಯಾಮಿಲಿ. ವಸುದೈವ ಕುಟುಂಬಕಂ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ನಡೀತಾ ಇದೀವಿ ಅಂತಂದ್ರೆ ಇಡೀ ವಿಶ್ವನೇ ನನ್ನ ಒಂದು ಕುಟುಂಬ. ನನ್ನ ಕುಟುಂಬ ಯಾವಾಗ್ಲೂ ಕೂಡ ಖುಷಿಯಿಂದ ಇರಬೇಕು, ಹೆಲ್ದಿ ಆಗಿರ್ಬೇಕು, ಮತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಲೈಫಲ್ಲಿ ಇರಬೇಕು ಅಂತ ಆಸೆ ಪಡ್ತೀವಿ. ಸೊ ದಟ್ ಈಸ್ ದ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕಂಪನಿ ನಮಗೆ ಕೊಡ್ತಾ ಇದೆ. ಎಸ್, ಸೊ ನಾವು ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್ ನಾನು ಹೇಗೆ ಸ್ಟಾರ್ಟ್ ಮಾಡಬೇಕು? ವಾಟ್ ಆರ್ ದ ಪ್ರೊಸೀಜರ್ಸ್ ಐ ಹ್ಯಾವ್ ಟು ಗೋ ಥ್ರೂ ಇಟ್? ವೆರಿ ಸಿಂಪಲ್. ಫಸ್ಟ್ ಯೂಸ್ ದ ಪ್ರಾಡಕ್ಟ್. ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಯೂಸ್ ದ ಪ್ರಾಡಕ್ಟ್, ಶೇರ್ ದ ಪ್ರಾಡಕ್ಟ್ ಅಂಡ್ ಬಿಲ್ಡ್ ದ ನೆಟ್ವರ್ಕ್. ಸೊ ದೀಸ್ 3 points are very important to be success as a new distributor. So use the product. Yes, so we know we have a 3 ಸಂಜೀವಿನಿ ಇನ್ ಅವರ್ ಹ್ಯಾಂಡ್, ದಟ್ ಈಸ್ ಗ್ಯಾನೋಡರ್ಮಾ, ಸ್ಪಿರುಲಿನಾ ಅಂಡ್ ನೋನಿ. ಸೊ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಇದ್ರ ಬೇಸಲ್ಲೇ ಬಂದಿರೋದು ನಮಗೆ ಗೊತ್ತಿದೆ. ಸೊ 3 ನ್ಯಾಚುರಲ್ ಫುಡ್ಸ್ ಹ್ಯಾವಿಂಗ್ 700+ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇನ್ ಟೋಟಲ್. ನಿಮಗೆ ಯಾವುದೇ ಫುಡ್ಡಲ್ಲಿ ಪ್ರಪಂಚದಲ್ಲಿ ಇಷ್ಟೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಪ್ರಾಡಕ್ಟ್ ಯೂಸ್ ಮಾಡುವಂಥ ಮನಸ್ಸಲ್ಲಿ ನಾವು ಮೂಡಿಸ್ಬೇಕಾಗುತ್ತೆ. ಆ್ಯಂಡ್ ಬೀಯಿಂಗ್ ಅ ಕನ್ಸ್ಯೂಮರ್, ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕು. ಐ ಶುಡ್ ಬಿ ಅ ವೆರಿ ಗುಡ್ ಕನ್ಸ್ಯೂಮರ್. ಎಸ್, ನಾನು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ನಾನು ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂದರೆ ನಾನು ಯೂಸ್ ಮಾಡ್ತಾ ಇದ್ದಂಥ ಪ್ರಾಡಕ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 700+ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆರ್ ದೇರ್. ದೆ ಕ್ಲೆನ್ಸ್ ಆ್ಯಂಡ್ ರೀಜನರೇಟ್ ಈಚ್ ಸೆಲ್ ಆಫ್ ದ ಬಾಡಿ. ನಮಗೆ ಗೊತ್ತು ನಮ್ಮ ಎಲ್ಲ ಪ್ರಾಡಕ್ಟ್ಗಳು ಕೂಡ ಸೆಲ್ ಲೆವೆಲಲ್ಲಿ ವರ್ಕ್ ಮಾಡುತ್ತೆ ಅಂತ. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಡೈಲಿ ಕನ್ಸಂಪ್ಷನ್ ಆಫ್ ದೀಸ್ 3 ಸೂಪರ್ ಫುಡ್ ಕೀಪ್ಸ್ ಅಸ್ ಡಿಸೀಸ್ ಫ್ರೀ ಆ್ಯಂಡ್ ಯಂಗ್ ಲೈಫ್ ಲಾಂಗ್. ಸೊ ಈ 3 ಪ್ರಾಡಕ್ಟ್ನ ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ವಿ ವಿಲ್ ಬಿ ದ ಡಿಸೀಸ್ ಫ್ರೀ. ನಮಗೆ ಯಾವುದೇ ಡಿಸೀಸ್ ಅಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ ಇಫ್ ವಿ ಬಿ ದ ರೆಗ್ಯುಲರ್ ಕನ್ಸ್ಯೂಮರ್. ಆ್ಯಂಡ್ ಯಂಗ್ ಲೈಫ್, ನಮಗೆ ತುಂಬಾನೇ ಯಂಗ್ ಲೈಫ್. ನಮ್ಮ ಆಕ್ಟಿವ್ನೆಸ್, ನೀವು ಶೆಟ್ಟಿ ಸರ್ ಆಕ್ಟಿವ್ನೆಸ್ ನೋಡ್ಬೋದು. ಹೌ ಆಕ್ಟಿವ್ ದಿಸ್ ಪರ್ಸನ್ ಇಸ್. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ದೇರ್ ವಿಲ್ ಬಿ ಆಕ್ಟಿವ್ನೆಸ್. ಹೌ ಕ್ಯಾನ್ ಬಿ ಪಾಸಿಬಲ್ ದಿಸ್? ಬಿಕಾಸ್ ದೇ ಆರ್ ಕನ್ಸ್ಯೂಮಿಂಗ್ ದೀಸ್ ಪ್ರಾಡಕ್ಟ್ ಫ್ರಮ್ ದ ವೆರಿ ಲಾಂಗ್ ಡ್ಯೂರೇಷನ್. ಇಫ್ ವಿ ಸ್ಟಾರ್ಟ್ ದ ಪ್ರಾಡಕ್ಟ್, ಇಫ್ ವಿ ಸ್ಟಾರ್ಟ್ ಟು ಕನ್ಸ್ಯೂಮ್ ದ ಪ್ರಾಡಕ್ಟ್, ತುಂಬ ಬೇಗ ನಾವು ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಲೀವ್ ಅ ಯಂಗ್ ಲೈಫ್ ಫಾರ್ ಅ ಲಾಂಗ್ ಟೈಮ್. ಅದನ್ನ ನಾವು ಅರ್ಥ ಮಾಡಿಕೊಂಡು, ಸೊ ಕನ್ಸ್ಯೂಮರ್ ಆಗೋದು ಓಕೆ, ಬಟ್ ಬೀಯಿಂಗ್ ಎಫೆಕ್ಟಿವ್ ಕನ್ಸ್ಯೂಮರ್, ನಾವು ಪ್ರತಿ ಸರಿ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಬಾಡಿನಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಡೇ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಹೌ ವಾಸ್ ಮೈ ಬಾಡಿ ಕಂಡೀಷನ್, ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. So after 2-3 months or after 6 months, you see your growth in your body. Last time ನಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮೀಟಿಂಗ್ ಆದಾಗ ಹೇಳ್ತಾ ಇದ್ರು ಸರ್, one of the leader, I could sense lot of changes in your mind and body ಅಂತ. ಸೊ ಎಷ್ಟು ಚೇಂಜಸ್, ಪಾಸಿಟಿವ್ ಚೇಂಜಸ್ ಈವನ್ ನಮ್ಮ ಎದುರುಗಡೆ ಇರೋರು ಕೂಡ ಕಂಡು ಹಿಡಿತಾ ಇದ್ದಾರೆ ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂತ. That is the product we are using. So use the product very properly.
ತಗೊಳ್ಳೋ ಅಂತ ಡೋಸೇಜ್ ಆಗಿರ್ಬೋದು, ಕನ್ಸ್ಯೂಮ್ ಮಾಡೋದಾಗಿರ್ಬೋದು ಪ್ರಾಪರ್ ಆಗಿರ್ಬೇಕು. ಅಂಡ್ ಎಸ್, ಸೊ ವಿ ಹ್ಯಾವ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಇನ್ ಅವರ್ ಹ್ಯಾಂಡ್. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಅಪ್ಲೈನ್ಸ್ ಇದ್ದಾರೆ. ಅವ್ರ ಬೀಯಿಂಗ್ ಅ ನ್ಯೂಸ್ ಡಿಸ್ಟ್ರಿಬ್ಯೂಟರ್, ಐ ಆಮ್ ಟೆಲ್ಲಿಂಗ್, ನೀವು ಇದನ್ನ 6 months ಕನ್ಸ್ಯೂಮ್ ಮಾಡಿದ್ರೆ ನೀವು ಬೇರೆಯವ್ರಿಗೆ ಗೈಡೆನ್ಸ್ ಕೊಡುವಷ್ಟು ಪರ್ಫೆಕ್ಟ್ ಆಗಿ ಹೋಗ್ತೀರಾ. ಸೊ ಯೂಸ್ ದ ಪ್ರಾಡಕ್ಟ್, ವಿ ಹ್ಯಾವ್ ಸಂಜೀವಿನಿ ಇನ್ ಅವರ್ ಹ್ಯಾಂಡ್. ಎಸ್, ಸೊ ಡಿಸ್ಕವರ್ ದ ಇನೋವೇಟಿವ್ ಯೂಸಸ್. ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ದಟ್ ಇಸ್ ಅ ಟ್ರೆಡಿಷನಲ್ ವೇ ಐ ಆಮ್ ಯೂಸಿಂಗ್. ಯು ಕ್ಯಾನ್ ಫೈಂಡ್ ಯುವರ್ ಓನ್ ವೇ ಟು ಯೂಸ್ ಇಟ್. ಎಲ್ಲ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಬೇರೆ ತರ ಎಲ್ಲ ನಾವು ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ದೀಸ್ ಆರ್ ದ 2 innovatives what we have used. ಕೋಕೋಜಿ ಯೂಸ್ ಮಾಡಿ ವಿ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಕೇಕ್ ಅಂಡ್ ಇಟ್ ವಾಸ್ ವೆರಿ ಟೇಸ್ಟಿ. ಯಾವುದೇ ಕೆಮಿಕಲ್ಸ್ ಇಲ್ದೇನೆ, ನಮ್ಗೆ ಗೊತ್ತು ಕೇಕ್ ಹೊರಗಡೆ ಮಾಡ್ತೀವಿ ಅಂದ್ರೆ ಎಷ್ಟೆಲ್ಲ ಕೆಮಿಕಲ್ಸ್ ಇರುತ್ತೆ. ಸೊ ವಿತೌಟ್ ಅ ಕೆಮಿಕಲ್ ವಿ ಮೇಡ್ ಅ ಬ್ಯೂಟಿಫುಲ್ ಕೇಕ್ ಬೈ ಯೂಸಿಂಗ್ ಕೋಕೋಜಿ. It was very delicious. For my father-in-law birthday, we prepared this. It was very beautiful. And we have prepared Dalgona coffee by using 2-in-1 coffee powder. So it was very tasty. ಈಗ ರನ್ನಿಂಗ್ ಅಲ್ಲಿ ತುಂಬಾ ಟ್ರೋಲ್ ಅಲ್ಲಿ ಇರುವಂತ ಕಾಫಿ ಇದು. ನೀವು ಹೊರಗಡೆ ಹೋಗಿ ನೀವು ಇದನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಿಯರ್ಲಿ 150-200 rupees ಇದೆ.